ಇನ್ನು ಉಡುಪಿಗೆ ಆಗಮಿಸಿದಂತ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬಂದಿಳಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿನಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಉಡುಪಿಗೆ ಬಂದಿಳಿಯಲಿದ್ದಾರೆ. ದೆಹಲಿಯಿಂದ ಮಂಗಳೂರಿಗೆ ಬಂದಿರುವಂತ ಪ್ರಧಾನಿ ನರೇಂದ್ರ ಮೋದಿ ಈಗ ಸೇನಾ ಹೆಲಿಕಾಪ್ಟರ್ ಮೂಲಕ ಮಂಗಳೂರಿನಿಂದ ಉಡುಪಿಗೆ ಬಂದು ಇಳಿದಿದ್ದಾರೆ. ಒಂದಷ್ಟು ಎಕ್ಸ್ಕ್ಲೂಸಿವ್ ಫೋಟೋನ ನಿಮಗೆ ತೋರಿಸ್ತಾ ಇದ್ದೀವಿ. ಮೋದಿಗೆ ಹೂಮಳೆಗೆದು ಸ್ವಾಗತ ಕೋರಿದಂತಹ ಅಭಿಮಾನಿಗಳು, ಹಾಗೆ ಪ್ರೋಟೋಕಾಲ್ನ ಪ್ರಕಾರ ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ಬಂದು ವೆಲ್ಕಮ್ ಮಾಡಿರುವುದು ನೀವು ಗಮನಿಸ್ತಾ ಇದ್ದೀರಾ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರಾವಳಿಗೆ ಬಂದಂಥ ಸಂದರ್ಭ. ಮಂಗಳೂರಿಗೆ ಬಂದು ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಅವರು ಉಡುಪಿಯ ಕಡೆ ಪ್ರಯಾಣ ಬೆಳೆಸಲಿದ್ದಾರೆ. ಸದ್ಯಕ್ಕೆ ಇದು ಮಂಗಳೂರಿಗೆ ಬಂದಂಥ ಸಂದರ್ಭ. ಸೊ ಉಡುಪಿಗೆ ಈಗ ರೀಚ್ ಆಗಿದ್ದಾರೆ ಅಂತ ಸದ್ಯದ ಅಪ್ಡೇಟ್ ಇದೆ. ಆದಿ ಉಡುಪಿ ಹೆಲಿಪ್ಯಾಡ್ಗೆ ಮೋದಿ ಆಗಮಿಸಿದ್ದಾರೆ. ಸೊ ನಾವೀಗ ದಿನೇಶ್ ಗುಂಡೂರಾವ್ ಅವ್ರನ್ನ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ. ಸೊ ಬನ್ನಂಜೆ ನಾರಾಯಣಗುರು ಸರ್ಕಲ್ ಮೂಲಕ ಒಟ್ಟು 2 ಕಿಲೋಮೀಟರ್ ಒಂದು ರೋಡ್ ಶೋಗೂ ಕೂಡ ಈಗ ಪ್ಲಾನ್ ಆಗಿದೆ. ಜಯಲಕ್ಷ್ಮಿ ಸಿಲ್ಕ್ಸ್ ಜಂಕ್ಷನ್ ಸಿಟಿ ಬಸ್ ನಿಲ್ದಾಣ ಈ ಮೂಲಕ ಸಾಗುತ್ತೆ. ಸೊ ಹೆಲಿಕಾಪ್ಟರ್ ಬಂದು ಇಳಿತಿದ್ದ ಹಾಗೇನೆ ಹೆಲಿಪ್ಯಾಡ್ ಸುತ್ತಮುತ್ತ ಇರುವಂಥ ಜನ ಅಲ್ಲಿ ಜೈಕಾರ ಹಾಕಿದ್ರು. ಮೋದಿ ಅವರ ಆಗಮನಕ್ಕೆ ಖುಷಿ ವ್ಯಕ್ತಪಡಿಸಿದರು. ಇದು ಉಡುಪಿಯ ಹೆಲಿಪ್ಯಾಡ್ಗೆ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬಂದಂಥ ಸಂದರ್ಭ ಇದು. ಕಾಪ್ಟರ್ನಲ್ಲಿ ಉಡುಪಿಯತ್ತ ಬಂದಂಥ ಪ್ರಧಾನಿ ನರೇಂದ್ರ ಮೋದಿ ಕೃಷ್ಣ ಮಠದಲ್ಲಿ ಭಗವದ್ಗೀತೆ ಓದಲಿದ್ದಾರೆ. ಪ್ರಧಾನಿ ಮೋದಿ ಭಗವದ್ಗೀತೆಯ 15ನೇ ಅಧ್ಯಾಯದ ಶ್ಲೋಕ ಪಠಣೆ, ಪುರುಷೋತ್ತಮ ಯೋಗ ಅಧ್ಯಾಯ ಪಠಿಸಲಿರುವಂಥ ಪ್ರಧಾನಿ ಮೋದಿ ಪುರುಷೋತ್ತಮ ಯೋಗದ ಬಗ್ಗೆ ವಿದ್ವಾಂಸರು ವಿವರಿಸ್ತಾರೆ. ವಿದ್ವಾಂಸರಾದಂಥ ಯೋಗೇಂದ್ರ ಭಟ್ ಅವರೊಂದಷ್ಟು ವಿವರಣೆ, ಜೊತೆಗೆ ಎಲ್ಲವನ್ನೂ ಮೀರಿದ ಸರ್ವೋತ್ತಮನಾದಂಥ ಪರಮಾತ್ಮ ನಾನು ಅಂತ ಹೇಳಿದ್ದಾರೆ. ಅಂದರೆ ಕೃಷ್ಣನ ವಿಶ್ವರೂಪ ದರ್ಶನ ತೋರಿದ ಬಳಿಕ ಈ ಸೃಷ್ಟಿಯ ವಿಚಾರವಾಗಿ ಮಾತನಾಡ್ತಾರೆ. ಕೃಷ್ಣ ಮಠದಲ್ಲಿ ಭಗವದ್ಗೀತೆ ಓದಲಿರುವಂಥ ಪ್ರಧಾನಿ ಮೋದಿ ಭಗವದ್ಗೀತೆಯ 15ನೇ ಅಧ್ಯಾಯದ ಶ್ಲೋಕ ಪಠಣೆ, ಪುರುಷೋತ್ತಮ ಯೋಗ ಅಧ್ಯಾಯವನ್ನ ಪಠಿಸಲಿರುವಂಥ ಮೋದಿ ಪುರುಷೋತ್ತಮ ಯೋಗದ ಬಗ್ಗೆ ವಿವರಿಸಿದಂಥ ವಿದ್ವಾಂಸರು, TV9ಗೆ ವಿದ್ವಾಂಸರಾದ ಯೋಗೇಂದ್ರ ಭಟ್ರಿಂದ ವಿವರಣೆ, ಕೃಷ್ಣ ಮಠದಲ್ಲಿ ಏನೇನಾಯಿತು ಅದರ ಬಗ್ಗೆ ಕೂಡ TV9 ಜೊತೆ ಮಾತನಾಡ್ತಾ ಅಲ್ಲಿ ಯೋಗೇಂದ್ರ ಭಟ್ ಅವರು ವಿವರಿಸಿದರು. ಏನಿದರ ವಿಶೇಷತೆ, ಪ್ರಧಾನಿ ಬರ್ತಿರುವಂಥ ಒಂದು ಸಮಯ, ಉದ್ದೇಶ ಏನು, ಜೊತೆಗೆ ಏನೆಲ್ಲ ನಡೀಲಿದೆ ಅನ್ನೋದು ಕೃಷ್ಣ ಮಠದಲ್ಲಿ. ಸೊ ಪುರುಷೋತ್ತಮ ಯೋಗ ಅಧ್ಯಾಯ ಪಠಿಸಲಿದ್ದಾರೆ ಮೋದಿ ಅಂತ TV9ಗೆ ಯೋಗೇಂದ್ರ ಭಟ್ ಅವರು ವಿವರಣೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ ಮೀನು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನರೇಂದ್ರ ಮೋದಿಯವರ ಉಡುಪಿ ಶ್ರೀಕೃಷ್ಣ ಮಠದ ಭೇಟಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಲಿರುವಂಥದ್ದು. ಅದರಲ್ಲಿ ಸಂಬಂಧಪಟ್ಟಂತೆ ಗೀತಾ ಮಂದಿರದ ಧ್ಯಾನ ಮಂದಿರವನ್ನು ಕೂಡ ಉದ್ಘಾಟನೆ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ನಾವು ಅದೇ ಒಂದು ಸ್ಥಳದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ಬೋದು. ಇಲ್ಲಿ ಒಂದು ಪ್ರತಿಮೆ ಇದೆ, ಅನಂತ ಪದ್ಮನಾಭ ಮೂರ್ತಿಯ ಪ್ರತಿಮೆ ಇದೆ. ಇದನ್ನು ಕೂಡ ಪ್ರಧಾನಿ ಆದಂಥ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಸುಮಾರು 5 ನಿಮಿಷಗಳ ಕಾಲ ಇದೇ ಒಂದು ಧ್ಯಾನ ಮಂದಿರದಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ಳಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದನ್ನು ಕೂಡ ಉಡುಪಿ ಪುತ್ತಿಗೆ ಮಠದ ಆಡಳಿತ ಮಂಡಳಿ ಕೂಡ ಇದನ್ನು ಖಚಿತಪಡಿಸಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸಬಹುದು. ಅದೇ ರೀತಿಯಾಗಿ ಕಾರ್ಯಕ್ರಮದ ವೇದಿಕೆಯಿಂದ ಅಂದರೆ ಲಕ್ಷಕಂಠ ಗೀತಾ ಪಾರಾಯಣ ಏನು ಕಾರ್ಯಕ್ರಮ ಇದೆ, ಅಲ್ಲಿ ಕೂಡ 10 ಭಗವದ್ಗೀತೆಯ 10 ಶ್ಲೋಕಗಳನ್ನು ಕೂಡ ನರೇಂದ್ರ ಮೋದಿ ಅವರು ಪಠನೆ ಮಾಡಲಿದ್ದಾರೆ. ಅದನ್ನು ಕೂಡ ಇಲ್ಲಿ ಇರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ತಿದ್ದೇವೆ. ಸುಮಾರು ಅಂದರೆ ಭಗವದ್ಗೀತೆಯ 15ನೇ ಭಾಗದ 10 ಶ್ಲೋಕಗಳನ್ನು ಕೂಡ ನರೇಂದ್ರ ಮೋದಿ ಅವರು ಪಠನೆ ಮಾಡಲಿರುವಂಥದ್ದು. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನು ಕೆತ್ತನೆ ಮಾಡಲಾಗಿದೆ ಅದರಲ್ಲಿ ಕೂಡ ಆ ಒಂದು ಶ್ಲೋಕದ ಉಲ್ಲೇಖ ಇರುವಂಥದ್ದು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಿಸಿದಂತೆ ಈ ಒಂದು ಧ್ಯಾನ ಮಂದಿರದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಪ್ರತಿಮೆಯ ಒಂದು ಅನಾವರಣದ ಬಳಿಕ ಇಲ್ಲಿ ಧ್ಯಾನ ಕುಳಿತುಕೊಳ್ತಾರೆ. ಅದರ ಬಳಿಕ ಶ್ರೀಕೃಷ್ಣನ ದರ್ಶನವನ್ನು ಪಡೆದು ಕಾರ್ಯಕ್ರಮದ ವೇದಿಕೆಗೂ ಕೂಡ ನರೇಂದ್ರ ಮೋದಿ ಅವರು ಹೋಗಲಿದ್ದಾರೆ. ಸದ್ಯ ಈ ಬಗ್ಗೆ ಅಂದರೆ 10 ಶ್ಲೋಕಗಳನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ಏನು ಪಠನ ಮಾಡಲಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ವಿದ್ವಾಂಸರಾಗಿರುವಂಥ ಯೋಗೇಂದ್ರ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಯಾವ ರೀತಿಯ ಈ ಶ್ಲೋಕದಲ್ಲಿರುವಂಥ ಉಲ್ಲೇಖವನ್ನು ಮತ್ತು ಈ ಒಂದು ಶ್ಲೋಕವನ್ನು ಪಠನೆ ಮಾಡಿದರೆ ಯಾವ ರೀತಿಯ ಒಂದು ಅದರಲ್ಲಿ ಅಂಶಗಳಿರುವಂಥದ್ದು? ಗೀತೆಯ ಸಾರವಾದಂತಹ 15ನೇ ಅಧ್ಯಾಯ ಎಲ್ಲ ಭಾಷ್ಯಕಾರರು ಕೂಡ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಸಮಗ್ರ ಗೀತೆಯನ್ನು ಪಾರಾಯಣ ಮಾಡಿದರೆ ಏನು ಸಿಗುತ್ತೆ ಅಂತ ಹೇಳಿ, ಅದಕ್ಕೆ ಇಷ್ಟಸ್ಯಾಮಿತಿ ಮೇ ಮಹೈತಿ ಅಂತ ಹೇಳಿ ಕೃಷ್ಣನೇ ಕೊನೆಗೆ ಅದರ ಒಂದು ಮಹತ್ವವನ್ನು ತಿಳಿಸ್ತಾನೆ. ಏನಂದರೆ ಕಷ್ಟಗಳಿಂದ ವಿಮುಕ್ತಿ, ಎಲ್ಲರಿಗೂ ಕೂಡ ಆ ಪರಮಾತ್ಮ ಅನುಗ್ರಹದಿಂದ ಆ ಮೋಕ್ಷಾದಿ ಅನಂತ ಸುಖ ಪ್ರಾಪ್ತಿಯಾಗ್ತದೆ, ಮೋಕ್ಷ ಪರ್ಯಂತ ಸುಖ ಖಂಡಿತ ಅಂತ ಹೇಳಿ ಆ ಭಗವಂತನೇ ಆಶ್ವಾಸನೆ ಕೊಟ್ಟಂತಹ ಆ ಗೀತೆಯ ಮಹತ್ವ. ಅಂತಹ ಗೀತೆಯನ್ನು
ಸಂಪೂರ್ಣ ಪಾರಾಯಣ ಮಾಡುವಷ್ಟು ಸಮಯ ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ಅದರ ಸಾರವಾದಂತಹ 15ನೆಯ ಅಧ್ಯಾಯದ 10 ಶ್ಲೋಕಗಳನ್ನು ಗುರುಗಳು ಅದನ್ನು ಗಮನಿಸಿ ರಾಷ್ಟ್ರ ನಾಯಕರಾದಂತಹ ಮೋದಿಯವರ ನೇತೃತ್ವದಲ್ಲಿ ಲಕ್ಷ ಜನರು ಅಂದರೆ ಲಕ್ಷಾಂತರ ಜನರು ಅದರಿಂದ ಅನುಭವವನ್ನು ಪಡೆಯಲಿ, ಎಲ್ಲರಿಗೂ ಕೂಡ ಅವರವರ ಕಷ್ಟದಿಂದ ವಿಮುಕ್ತಿಯನ್ನು ಪಡೆಯುವಂತಹ ಒಂದು ದಾರಿ ಸಿಗಲಿ ಅನ್ನುವಂಥದ್ದೇ ಗುರುಗಳ ಆಶಯ. ಅದು ಆ ಗೀತೆಯ 15ನೇ ಅಧ್ಯಾಯ. ಅದರಲ್ಲಿಯೂ ಅದರ ಸಾರಸರ್ವಸ್ವವಾದಂತಹ ಮೊದಲ 10 ಶ್ಲೋಕಗಳ ಮಹತ್ವ ಅಂತ ಹೇಳ್ಬೋದು. 10 ಶ್ಲೋಕಗಳಲ್ಲಿ ನಮಗೆ ಹೇಳ್ಬಹುದಾದಂಥ ಒಂದು 2 ಶ್ಲೋಕಗಳನ್ನು. ಖಂಡಿತ. ಅದರಲ್ಲಿ ಪರಮಾತ್ಮನ ಒಂದು 10 ಶ್ಲೋಕಗಳು ಅಂತ ಮಾತ್ರ ಅಲ್ಲ, ಅದರಲ್ಲಿ ಸಂಪೂರ್ಣ 15ನೇ ಅಧ್ಯಾಯಕ್ಕೆ ಒಟ್ಟಾರೆಯಾಗಿ ಪುರಾಣ ಪುರುಷೋತ್ತಮ ಯೋಗ ಅಂತ ಹೇಳಿದರು. ಅದರಲ್ಲಿ ನಿರ್ಮಾಣ ಮೋಹಾಜಿತ ಸಂಘದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ಮುಕ್ತ ಸುಖ ದುಃಖ ಸಂಜ್ಞೈ ಗಚ್ಚಂತ್ಯ ಮೂಢಾಹ ಪದಮವ್ಯಯಂ ತತ್ ಅಂತ ಪರಮಾತ್ಮನ ಅವ್ಯಯವಾದಂತಹ ಪರಮೋಚ್ಚ ಸ್ಥಾನ ಮೋಕ್ಷ ಸ್ಥಾನ ನಾವೆಲ್ಲರೂ ಬಯಸುವಂತಹ ಸುಖ ಅದನ್ನು ಪಡಿಬೇಕಾದ್ರೆ ನಾವು ಹೇಗಿರಬೇಕು ಅಂತ ನೋಡಿ. ಇದು ಸಮಗ್ರ ಮಾನವ ಕುಲಕ್ಕೆ ಒಂದು ಸಂದೇಶವನ್ನು ಕೊಡುವಂಥದ್ದು. ನಿರ್ಮಾಣ ಮೋಹ ಜಿತ ಸಂಘ ದೋಷಾಹ ಅಂತ ನಮಗೆ ನಮ್ಮ ಮನಸ್ಸನ್ನು ಸೆಳೆಯುವಂತಹ ಯಾವುದೆಲ್ಲ ನಮ್ಮ ದೌರ್ಬಲ್ಯಗಳಿದೆ ನೋಡಿ, ಅದರಿಂದ ವಿಮುಕ್ತಿಯನ್ನು ಪಡೆದರೆ ನಮಗೆ ಒಂದು ಕಷ್ಟಗಳಿಂದ ವಿಮುಕ್ತಿ ತಕ್ಷಣಕ್ಕೆ ಸಿಗ್ತದೆ. ಅದೇ ಸಾಧನೆಯ ಮಾರ್ಗವನ್ನು ತೋರಿಸಿಕೊಡುವಂಥದ್ದು ಮತ್ತು ದೇವರು ನಮ್ಮ ಜೊತೆಗೆ ಇದ್ದಾನೆ ಅನ್ನುವಂತಹ ಭರವಸೆಯನ್ನು ಹೇಳುವಂತಹ ಆ ಶ್ಲೋಕಗಳ ಮಹತ್ವ ಅದು. ಒಂದೊಂದು ಶ್ಲೋಕವೂ ಕೂಡ ಅದ್ಭುತವಾಗಿ ಇದೆ. ಅನೇಕ ಭಾಷ್ಯಕಾರರು ಅದರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಹಾಗಾಗಿ ಆ ಮೋದಿಯ ಮುಖೇನ ಅವರ ನೇತೃತ್ವದಲ್ಲಿ ಈ ಪಾರಾಯಣ ಆದರೆ ಲಕ್ಷಾಂತರ ಜನರಿಗೆ ಅದರ ಬಗ್ಗೆ ಒಂದು ಆಸಕ್ತಿ ಬರಬಹುದು, ಅದರಿಂದ ಅವರ ಉದ್ಧಾರ ಆಗಬಹುದು ಅನ್ನುವಂಥದ್ದೇ ಆ ಶ್ಲೋಕಗಳ ಮಹತ್ವ. ಇದಿಷ್ಟು ವಿದ್ವಾಂಸರ ಮಾತಾಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಇದು ಯೋಗೇಂದ್ರ ಭಟ್ರು ಕೊಟ್ಟಂಥ ವಿವರಣೆ. ಇದರ ವಿಶೇಷತೆ ಏನು, ಮಂತ್ರ ಪಠಣದ ಒಂದು ಉಪಯೋಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಇನ್ನೊಂದು ಕಡೆ ನೋಡ್ತಾ ಇದ್ದೀರಾ, ಇದು ಮಂಗಳೂರು ಏರ್ಪೋರ್ಟ್ಗೆ ಬಂದಂಥ ಸಂದರ್ಭ. ಸೊ ಪ್ರಧಾನಿ ಮೋದಿ ಅವ್ರನ್ನ ಬರಮಾಡಿಕೊಂಡ್ರು ಉಸ್ತುವಾರಿ ಸಚಿವರು. ಜೊತೆಗೆತ್ತ ಕೃಷ್ಣಮಠದ ಆವರಣದಲ್ಲಿ ಭಗವದ್ಗೀತೆ ಪಠಣ ಈಗ ಆಗಲೇ ಬೆಳಗ್ಗೆಯಿಂದ ಕಾಯ್ತಿರುವಂಥ ಸಾಕಷ್ಟು ಮಂದಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರಾವಳಿ ಭಾಗದಲ್ಲಿ ಒಂದು ವಿಶೇಷವಾದಂಥ ಅಭಿಮಾನಿ ಬಳಗ ಇದೆ, ಒಲವಿದೆ. ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಪೃಥ್ವಿ, ಇದೀಗ ಇವತ್ತು ಪ್ರಧಾನಿ ಮೋದಿ ಉಡುಪಿಗೆ ಭೇಟಿ ನೀಡ್ತಿದ್ದಾರೆ. ಈಗಾಗಲೇ ಮಂಗಳೂರಿನಿಂದ ಉಡುಪಿಗೆ ಬಂದಿದ್ದಾರೆ ಅಂತ ಏನು ಮಾಹಿತಿ ಇದೆ. ಸೊ ಯಾವ ರೀತಿ ಇವತ್ತು ರೋಡ್ ಶೋಗೆ ಪ್ಲಾನ್ ಮಾಡಲಾಗಿದೆ, ಎಷ್ಟು ಸಂಖ್ಯೆಯಲ್ಲಿ ಜನ ಇವತ್ತು ಬರ್ತಿದ್ದಾರೆ, ಜೊತೆಗೆ ಎಲ್ಲಿಂದ ಎಲ್ಲಿವರೆಗೆ ಇದರ ಡೀಟೇಲ್ಸನ್ನು ಕೊಡೋದಾದರೆ ಪೃಥ್ವಿ. ಅವಿನಾಶ್, ಈಗಾಗಲೇ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ ಉಡುಪಿಗೆ ಬಂದಿರುವಂಥದ್ದು. ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಂತಹ ಪ್ರಧಾನಿಯನ್ನು ಅಲ್ಲಿ ಸ್ವಾಗತ ಮಾಡಲಾಯಿತು. ಅಲ್ಲಿಂದ ಈಗ ಹೆಲಿಕಾಪ್ಟರ್ ಮೂಲಕ ಈಗ ಉಡುಪಿಗೆ ಬಂದಿರುವಂಥದ್ದು. ಈಗ ಉಡುಪಿಗೆ ಬಂದಿದ್ದಾರೆ. ಉಡುಪಿಯ ಹೆಲಿಪ್ಯಾಡ್ನಲ್ಲಿ ಈಗ ನರೇಂದ್ರ ಮೋದಿ ಇರುವಂಥದ್ದು. ಅಲ್ಲಿಂದ ಏನು ಬೈ ರೋಡ್ ಮೂಲಕ ಈಗ ರೋಡ್ ಶೋ ಆರಂಭವಾಗುತ್ತೆ. ರೋಡ್ ಶೋಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಆಗಿರುವಂಥದ್ದು ಇಲ್ಲಿ ನೋಡಬಹುದಾಗಿದೆ. ನಾನಿವಾಗ ಈ ರೋಡ್ ಶೋ ನಡೆಯುವಂತಹ ಸೆಕೆಂಡ್ ಪಾಯಿಂಟ್ ನಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನರು ಜಮಾಯಿಸಿದ್ದಾರೆ. ಅದು ಮಾತ್ರ ಅಲ್ಲ, ಮೋದಿ ಬರುವಂತಹ ದಾರಿ ಉದ್ದಕ್ಕೂ ಕೂಡ ಈ ಒಂದು ಕಲೆಯ ಪ್ರಕಾರಗಳನ್ನು ಪ್ರದರ್ಶಿಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಏನು ದಕ್ಷಿಣ ಕನ್ನಡ ಉಡುಪಿಯ ಗಂಡು ಕಲೆಯಾದ ಯಕ್ಷಗಾನ ಈಗ ನಡೀತಾ ಇರುವಂಥದ್ದು ಇಲ್ಲಿ ನೋಡಬಹುದಾಗಿದೆ. ಪಂಚವಟಿ ಸೀತಾಪರಣ ಪ್ರಸಂಗವನ್ನ ಇಲ್ಲಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಸೊ ಇದನ್ನ ಅಂದ್ರೆ ರೋಡ್ ಶೋ ಅಲ್ಲಿ ನಡೆಯುತ್ತೆ. ಅದರ ಪಕ್ಕದಲ್ಲಿ ಜನರು ನಿಂತಿದ್ದಾರೆ. ಜನರ ಪಕ್ಕದಲ್ಲಿ ಅಂದ್ರೆ ಜನರ ಹಿಂಭಾಗದಲ್ಲಿ ಈ ಒಂದು ಯಕ್ಷಗಾನ ಪ್ರಸಂಗ ನಡೀತಾ ಇರುವಂತದ್ದು. ಸೊ ಹುಲಿ ಕುಣಿತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಕರಾವಳಿಯ ಕಲೆಗಳೆಲ್ಲವನ್ನು ಕೂಡ ರಸ್ತೆ ಬದಿಯಲ್ಲಿ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದರೆ ಮೋದಿಯನ್ನ ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರೋಡ್ ಶೋ ಆರಂಭ ಆದಂತ ಸಂದರ್ಭದಲ್ಲಿ ಎಂಡೂರ್ಗು ಅಂದ್ರೆ ಸರಿಸುಮಾರು ಒಂದು 2 ಕಿಲೋಮೀಟರ್ ದೂರ ಈ ಒಂದು ರೋಡ್ ಶೋ ಸಾಗುವಂತದ್ದು. ಅಲ್ಲಿ ಎಲ್ಲಾ ರೀತಿಯ ಕಲಾ ಪ್ರದರ್ಶನಗಳಿರುತ್ತೆ. ಮತ್ತೆ ಇಲ್ಲಿನ ಏನು ಉಡುಪಿಗೆ ಬಂದಂತಹ ಸಂದರ್ಭದಲ್ಲಿ ರೋಡ್ ಶೋ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ಜಮಾಯಿಸಿರುವಂಥದ್ದು. ಮತ್ತೆ ಅವರನ್ನ ಮೋದಿಯನ್ನ ನೋಡ್ಲಿಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅಂದ್ರೆ ಸುತ್ತಮುತ್ತ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಸೊ ಈ ಹಿಂದೆ ಇದ್ದಂತಕ್ಕಿಂತ ಹೆಚ್ಚಿನ ಬಂದೋಬಸ್ತು ಈ ಸಾರಿ ಹೆಚ್ಚಿಗೆ ಮಾಡಿರುವಂಥದ್ದು. ಆದ್ರೆ ಟೈಟ್ ಸೆಕ್ಯೂರಿಟಿಯನ್ನ ಮಾಡಿರುವಂಥದ್ದು. 5 ಕಿಲೋಮೀಟರ್ ಸುತ್ತಮುತ್ತ ಯಾವುದೇ ರೀತಿ ಡ್ರೋನ್ ಹಾರಿಸುವಾಗಿಲ್ಲ, ಜನರು ವಾಹನಗಳಲ್ಲಿ ಸಂಚರಿಸುವಾಗಿಲ್ಲ. ಅಂದ್ರೆ ಈ ರಸ್ತೆ ಅಕ್ಕಪಕ್ಕಗಳಲ್ಲಿ
ಖಾಸಗಿ ವಾಹನಗಳಿಗೆ ಅನುಮತಿ ಇಲ್ಲ, ಮತ್ತೆ ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿರುವಂಥದ್ದು, ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಟ್ಟಿರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ರೋಡ್ ಶೋ ಆರಂಭವಾಗುತ್ತೆ. ರೋಡ್ ಶೋನಲ್ಲಿ ಮೋದಿ ಬರ್ತಾರೆ. ಮೋದಿ ಜೊತೆ ಅಂದ್ರೆ ಇಲ್ಲಿ ಮೋದಿ ಬರುವಂತಹ ಸಂದರ್ಭಗಳಲ್ಲಿ ಇಕ್ಕೆಲಗಳಲ್ಲಿ ಸಾಕಷ್ಟು ಜನರು ಜಮಾಯಿಸಿರುವಂಥದ್ದು, ಮತ್ತೆ ಈ ಒಂದು ಕಲಾ ಪ್ರದರ್ಶನಗಳು ನಡೆಯುವಂಥದ್ದು. ಅಂದ್ರೆ ಇಲ್ಲಿ 3 ಪಾಯಿಂಟ್ ಅನ್ನ ಮಾಡಲಾಗಿದೆ. ಫಸ್ಟ್ ಪಾಯಿಂಟ್ ಏನ್ ಬರುತ್ತೆ, ಆ ಫಸ್ಟ್ ಪಾಯಿಂಟ್ ನಾರಾಯಣಗಳು ವೃತ್ತ ಏನಿದೆ, ಸೊ ಅಲ್ಲಿ ಸಾಕಷ್ಟು ಕಲಾ ತಂಡಗಳು ಇರುವಂಥದ್ದು, ಮತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿನ ಸ್ಥಳೀಯ ನಾಯಕರುಗಳು, ಸುತ್ತಮುತ್ತ ಜಿಲ್ಲೆಗಳಿಂದ ಬಂದಂತ ನಾಯಕರುಗಳು, ಮತ್ತೆ ಸ್ಥಳೀಯ ಇಲ್ಲಿ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ. ಸೊ ಅಲ್ಲಿ ಮೋದಿ ಕೆಳಗೆ ಇಳಿದು ಅವರಿಗೆಲ್ಲ ವಿಶ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮತ್ತೆ ಸೆಕೆಂಡ್ ಪಾಯಿಂಟ್, ಈಗ ನಾನು ಇದ್ದೀನಿ, ಇದು ಸೆಕೆಂಡ್ ಪಾಯಿಂಟ್. ಇಲ್ಲಿಗೂ ಕೂಡ ಮೋದಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಇಳಿಯುವಂತ ಸಾಧ್ಯತೆಗಳಿದೆ. ಅಂದ್ರೆ ಈ ಪಾಯಿಂಟ್ ಗಳನ್ನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಇಂಥ ಕಡೆ ಜಮಾಯಿಸಿರುವಂತದ್ದು. ನರೇಂದ್ರ ಮೋದಿ ಅವರು ಅಲ್ಲಿಗೆ ಇಳಿದು ಅವರಿಗೆ ವಿಶ್ ಮಾಡುವಂತದ್ದು, ಮತ್ತೆ ಅವ್ರೇನಾದ್ರೂ ಭಾವಚಿತ್ರಗಳನ್ನು ಕೊಟ್ಟರೆ ಅದನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ SPG ಮತ್ತೆ ಭದ್ರತಾ ಪಡೆಗಳು ಕೂಡ ಸನ್ನದ್ಧರಾಗಿರುವಂತದ್ದು. ಅವರು ಕೂಡ ಸಾಕಷ್ಟು ಇನ್ಸ್ಟ್ರಕ್ಷನ್ ಅನ್ನ ಕೊಡಲಾಗಿರುವಂತದ್ದು, ಯಾರು ಕೂಡ ಮುಂದೆ ಬರಬಾರದು ಅಂತ ಹೇಳಿದ್ದಾರೆ. ಮತ್ತೆ ಈ ಪಾಯಿಂಟ್ ಇಂದ ಮುಂದಕ್ಕೆ ಹೋದ್ರೆ ಅಲ್ಲಿ 3ನೇ ಪಾಯಿಂಟ್ ಇರುತ್ತೆ. ಸೊ ಆ 3ನೇ ಪಾಯಿಂಟ್ ನಂಬರ್ 3 ಏನಿರುತ್ತೆ, ಆ ಪಾಯಿಂಟ್ ಬಳಿ ಅಲ್ಲೂ ಕೂಡ ಇಳಿದು ಕೆಲವೊಂದಿಷ್ಟು ವಿಶ್ ಮಾಡುವಂತದ್ದು, ಮತ್ತೆ ಅಲ್ಲಿ ಇರುವಂತಹ ಕೆಲ ಕಲಾ ಪ್ರಕಾರಗಳನ್ನ ವೀಕ್ಷಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸೊ ಅಲ್ಲಿಂದ ಮುಂದೆ ಸಾಗಿದ್ರೆ ಕಲ್ಸಂಕ, ಅಂದ್ರೆ ಇದು ಉಡುಪಿಯಿಂದ ಮಣಿಪಾಲ್ ಹೋಗುವಂತ ರಸ್ತೆ ಇದು. ಇಲ್ಲಿ ಕಲ್ಸಂಕ ಏನ್ ಬರುತ್ತೆ, ಆ ಕಲ್ಸಂಕದಲ್ಲಿ ಟರ್ನ್ ಆದ್ರೆ ಸೀದಾ ಕೃಷ್ಣ ಮಠಕ್ಕೆ ಹೋಗ್ತಾರೆ. ಆ ಒಂದು ಕಾರ್ಯಕ್ರಮದ ಸ್ಥಳಕ್ಕೆ ಹೋಗುವಂಥದ್ದು. ಕಾರ್ಯಕ್ರಮದ ಸ್ಥಳದಲ್ಲಿ ಹೋಗಿ ಈ ಒಂದು ಏನು ಭಗವದ್ಗೀತೆ ಪಾರಾಯಣ ಏನಿರುತ್ತೆ, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ.